ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ದಿನ ನವರಾತ್ರಿಯ 7ನೇ ದಿನವಾದಂತಹ ಕಾಳರಾತ್ರಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಬಣ್ಣದ ವಸ್ತ್ರವನ್ನು ಧರಿಸಬೇಕು, ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಣೆ ಮಾಡಬೇಕು, ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವಿಯ ರಕ್ಷಣೆ ನಮಗೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಚಿಕ್ಕ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಕಾಳರಾತ್ರಿ ದೇವಿ ಅಂದರೆ ನವರಾತ್ರಿಯ ದುರ್ಗಾಮಾತೆಯ 7ನೇ ಅವತಾರ. ಈ ದಿನ ಕಾಳರಾತ್ರಿ ದೇವಿ ದಿನ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ. ಮತ್ತು ಸರಸ್ವತಿ ಪೂಜೆಯನ್ನು ಸಹ ಶ್ರೇಷ್ಠವಾದ ದಿನ. ಒಬ್ಬೊಬ್ಬರು ಮಂಗಳವಾರ ಮಾಡ್ತಾರೆ. ಮಹಾಗೌರಿ ದೇವಿ ಅಂದರೆ 8ನೇ ದಿನ ನವರಾತ್ರಿಯ ದುರ್ಗಾದೇವಿ 8ನೇ ಅವತಾರವಾದಂತಹ ಮಹಾಗೌರಿ ಪೂಜೆ ದಿನ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಆದರೆ ಶುಭ ಮುಹೂರ್ತ ಇರುವಂಥದ್ದೇ ಕಾಳರಾತ್ರಿ ದೇವಿ ಪೂಜೆ ದಿನ ಸರಸ್ವತಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಬೇಕು ಅಂದರೆ ಯಾವ ಕಲರ್ ಬಣ್ಣ ಆದರೂ ಹಾಕೋಬೋದು. ಕಂದು ಬಣ್ಣ ಇಲ್ಲ ಅಂದರೆ ನೀಲಿ ಬಣ್ಣ ವಸ್ತ್ರವನ್ನು ಧರಿಸ್ಬೋದು. ಆದರೆ ನಾಳೆ ಸರಸ್ವತಿ ಪೂಜೆನೂ ಸಹ ಇರೋದ್ರಿಂದ ಕೇಸರಿ ಬಣ್ಣ ಅಂದರೆ ಕಿತ್ತಾಳೆ ಬಣ್ಣ ಇರುವಂತಹ ಸೀರೆಯನ್ನು ಧರಿಸ್ಕೊಂಡು ವಸ್ತ್ರವನ್ನು ಧರಿಸ್ಕೊಂಡು ಪೂಜೆ ಮಾಡಿದ್ರೆ ಆ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಶುಭ ಮುಹೂರ್ತ ಹೇಳ್ತೀನಿ ನಿಮಗೆ. ಬೆಳಿಗ್ಗೆ 4:40ರಿಂದ 5:35ವರೆಗೂ ಕೂಡ ಶುಭ ಮುಹೂರ್ತ ಇದೆ. ಸಂಜೆ ಗೋಧೂಳಿ ಸಮಯದಲ್ಲಿ ಸಂಜೆ 5:50ರಿಂದ 6:15ರವರೆಗೆ ಶುಭ ಮುಹೂರ್ತ ಇರೋದ್ರಿಂದ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು. ಮಕ್ಳಿಗೇನಾದ್ರೂ ನೋಟ್ಬುಕ್ ಎಲ್ಲ ಕೊಡೋದ್ರಿಂದ ಸಂಜೆ ಟೈಮು 5:50ರಿಂದ 6:15 ಟೈಮಲ್ಲಿ ಮಕ್ಕಳಿಗೆ ನಾವು ಏನಾದರೂ ಗಿಫ್ಟ್ ಕೊಡ್ತೀವಿ ಅಂದರೆ ಆ ಟೈಮಲ್ಲಿ ಕೊಡ್ಬೋದು. ಸೊ ಕಾಳರಾತ್ರಿ ದೇವಿಗೆ ಯಾವ ರೀತಿ ನೈವೇದ್ಯವನ್ನು ಅರ್ಪಣೆ ಮಾಡಿದ್ರೆ ಆ ದೇವಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಕಾಳರಾತ್ರಿ ದೇವಿಗೆ ನಾಳೆ ಬೆಲ್ಲದಿಂದ ತಯಾರಿಸಿದಂತಹ ನೈವೇದ್ಯವನ್ನು ಆ ತಾಯಿಗೆ ಕೊಡಬೇಕು. ಸಿಹಿ ಪೊಂಗಲ್ ಬರುತ್ತಲ್ಲ ಆ ರೀತಿ, ಇಲ್ಲಾಂದರೆ ಪಂಚಾಮೃತ ನೈವೇದ್ಯ. ಸೊ ಹಿಂದೆ ಅಂದರೆ ಇಲ್ಲಿವರೆಗೂ ಬಂತಲ್ಲ 6 ದಿನ ದೇವಿಯರ ಪೂಜೆ ಮಾಡಿದ್ವಲ್ಲ, ಪಂಚಾಮೃತವನ್ನು ಆಲ್ರೆಡಿ ನಾವು 2 ದಿನ ಮಾಡಿರೋದ್ರಿಂದ ನಾಳೆ ಸಿಹಿ ಪೊಂಗಲ್ನ ಮಾಡಿದ್ರೆ ಆ ದೇವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೆಸರು ಬೇಳೆ ಹಾಕಿ ಸಮ ಅಕ್ಕಿ ಮತ್ತು ಹೆಸರು ಬೇಳೆನ ಸಮ ಹಾಕಿ ಬೆಲ್ಲನ ಹಾಕಿ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಆ ನೈವೇದ್ಯನ ತಯಾರಿಸಿ ದೇವರಿಗೆ ಅರ್ಪಣೆ ಮಾಡಿದ್ರೆ ಸೊ ದೇವರಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ನೀವು ದೇವಿಗೆ ಇಷ್ಟವಾಗುವಂತಹ ಬಣ್ಣ ಮತ್ತು ನೈವೇದ್ಯದ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗಾದರೆ ಈ ದೇವತೆ ನಮಗೆ ಯಾವ ರೀತಿ ವರವನ್ನು ಕೊಡ್ತಾಳೆ ಅಂದರೆ ವಿನಾಶಕಾರಿ ಅಂದರೆ ಕೆಟ್ಟದನ್ನು ವಿನಾಶ ಮಾಡುವಂತಹ ದಿನ. ನಾಳೆ ನಾವು ದೇವರಲ್ಲಿ ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ನಾವು ಕೇಳಿಕೊಂಡ್ರೆ ನಮ್ಮ ಹಿತಶತ್ರುಗಳಿರ್ತಾರಲ್ಲ ನೋಡಿ, ಅವರು ವಿನಾಶ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾಳೆ ಏನೇ ಒಂದು ಈಗ ನಮಗೆ ತುಂಬಾ ಕಿರುಕುಳ ಕೊಡ್ತಾ ಇರ್ತಾರೆ, ದಯವಿಟ್ಟು ತಾಯಿ ಅವರು ನಮ್ಮ ಸಹವಾಸಕ್ಕೆ ಬರದೇ ಇರೋ ಮಾಡ್ಕೊ ಅಂತ ಕೇಳಿಕೊಂಡು ನಾವು ಪೂಜೆ ಮಾಡಿದ್ರೆ ನಾಳೆ ಶ್ರದ್ಧೆಯಿಂದ ನಾವು ಕೇಳ್ಕೊಂಡಂಥ ವರ ನಾಳೆ ಈಡೇರುತ್ತೆ. ಅಂದರೆ ಕೆಟ್ಟದ್ದು ವಿನಾಶ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಕಾಳರಾತ್ರಿ ದೇವಿ ಅನ್ನೋದು ರಕ್ಷಣೆಯ ದೇವತೆ ಅಂತಲೂ ಸಹ ಹೇಳ್ಬೋದು. ಅಂದರೆ ಕೆಟ್ಟದರಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ. ಕೆಟ್ಟದ್ದು ಅಂದರೆ ನಮಗೆ ಯಾರಾದರೂ ಕೆಟ್ಟದನ್ನು ಬಯಸ್ತಾ ಇರ್ತಾರೆ, ಇವ್ರಿಗೆ ಕೆಟ್ಟದಾಗಲಿ ಇವರು ಹಾಳಾಗೋಗಲಿ ಅಂತ ಏನೇನೋ ಹೇಳ್ತಾ ಇರ್ತಾರಲ್ವ, ಅವ್ರು ಏನೇ ಒಂದು ಶಾಪ ಹಾಕಿದ್ರೂ ಕೂಡ ಅದು ನಮಗೆ ಯಾವುದೇ ರೀತಿ ತಗ್ಲದೇ ಇರೋ ರೀತಿ ಆ ದೇವತೆ ನಮ್ಮನ್ನು ಕಾಪಾಡ್ತಾಳೆ. ಈ ಸರಸ್ವತಿ ಪೂಜೆನೂ ಕೂಡ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಸರಸ್ವತಿ ಪೂಜೆ ದಿನ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರ್ತಾರಲ್ವ, ಆ ದಿನ ಸರಸ್ವತಿ ಮಂತ್ರವನ್ನು ಹೇಳ್ಕೊಡೋದಾಗಲಿ, ಮಕ್ಕಳ ಕೈಲಿ ಬಾಯಲ್ಲಿ ಹೇಳಿಸ್ಕೊಡೋದಾಗಲಿ, ಆ ರೀತಿ ನಾವು ಹೇಳ್ಕೊಡ್ತಾ ಹೋದರೆ ನಾಳೆ ಸರಸ್ವತಿ ಅಂದರೆ ತುಂಬಾ ಮುಖ್ಯವಾದ ದಿನ. ನಮಗೆ ವಿದ್ಯೆ ಇದ್ದರೆ ಎಲ್ಲರೂ ಹೇಳ್ತಾರೆ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಮೊದಲು ಸರಸ್ವತಿ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ನಾವು ಕೇಳಿದಂಥ ವರ ಅನ್ನೋದು ತುಂಬ ಸುಲಭವಾಗಿ ನಮ್ಮ ಕೈಗೆ ಸಿಗುತ್ತೆ. ಅದನ್ನು ಬಿಟ್ಟು ಡೈರೆಕ್ಟು ಲಕ್ಷ್ಮಿ ಮೊದಲು ಸರಸ್ವತಿನ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ದೇವರನ್ನು ಪೂಜೆ ಮಾಡಿದ್ರೆ ನಾವು ಕೇಳ್ಕೊಂಡಂಥ ವರ ನಮಗೆ ಸಿಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಜ್ಞಾನ ಇದ್ದರೆ ಲಕ್ಷ್ಮಿ ಲಭಿಸುವಂಥದ್ದು, ಜ್ಞಾನ ಇಲ್ಲ ಅಜ್ಞಾನಿಗೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಲಭಿಸಲ್ಲ. ಹಾಗಾಗಿ ಮೊದಲು ನೀವು ಸರಸ್ವತಿ ದೇವಿಯನ್ನು ಪೂಜಿಸಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಲಕ್ಷ್ಮೀ ದೇವಿ ನಮಗೆ ಮನಸ್ಪೂರ್ವಕವಾಗಿ ವರವನ್ನು ಕೊಡ್ತಾಳೆ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈಸಿಯಾಗಿ ನಿಮಗೆ ನಾನು ತಿಳಿಸ್ಕೊಟ್ಟೆ. ಮತ್ತು ಕಾಳರಾತ್ರಿ ದೇವಿಗೆ ಇಷ್ಟವಾದಂತಹ
ಯಾವ ಬಣ್ಣದ ಹೂವನ್ನು ಅರ್ಪಣೆ ಮಾಡಿದ್ರೆ ಇಷ್ಟ ಆಗುತ್ತೆ ಅಂದರೆ ಕೆಂಪು ಬಣ್ಣದ ದಾಸವಾಳ, ಕೆಂಪು ಬಣ್ಣದ ಗುಲಾಬಿ ಹೂವು, ಈ ಥರ ಹೂವುಗಳನ್ನು ಆ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಅವಳು ಸಂತೃಪ್ತಿ ಆಗ್ತಾಳೆ, ನಮ್ಮ ವರವನ್ನು ಈಡೇರಿಸ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾಳರಾತ್ರಿ ಹಬ್ಬದ ದಿನ ಇನ್ನೊಂದು ಹೇಳ್ತಾರೆ ಒಂದು ಬುಕ್ಕಲ್ಲಿ, ಸಾಸಿವೆಯನ್ನು ಹಾಕಿದಂಥ ಆಹಾರವನ್ನು ಆ ದೇವಿಗೆ ಅರ್ಪಣೆ ಮಾಡಬೇಕು. ಅಂದರೆ ಈಗ ನಾವು ಪೊಂಗಲ್ ಮಾಡ್ತೀವಲ್ವ, ಖಾರ ಪೊಂಗಲ್ ಸಹ ನಾವು ಆ ದೇವಿಗೆ ಅರ್ಪಣೆ ಮಾಡ್ಬೋದು. ಸೊ ಇಷ್ಟು ನಾನು ಹೇಳಿದಂಥ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಸ್ಟ್ರಾಂಗ್ ಮಂತ್ರಗಳಿರುತ್ತೆ, ಆ ಮಂತ್ರಗಳನ್ನು ಹೇಳ್ತಾ 9 ಬಾರಿ ಹೇಳ್ತಾ ಹೋದರೆ, ದುರ್ಗಾದೇವಿ ಮಂತ್ರವನ್ನು 9 ಬಾರಿ ಪಠನೆ ಮಾಡಿ, ನೆಕ್ಸ್ಟು ಕಾಳರಾತ್ರಿ ದೇವಿಯ ಮಂತ್ರವನ್ನು 9 ಬಾರಿ ಪಠನೆ ಮಾಡಿ, ನಂತರ ಸರಸ್ವತಿ ದೇವಿ ಮಂತ್ರವನ್ನು ಪಠನೆ ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ, ಸೊ ನಮ್ಮದೆಲ್ಲ ವಿದ್ಯಾಭ್ಯಾಸ ಮುಗ್ದಿದೆ, ನಾವು ಹೌಸ್ ವೈಫ್ ಆಗಿರೋದ್ರಿಂದ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕಾ ಅಂತ ಕೇಳ್ತಾರೆ. ನಾವು ಸಾಯೋವರೆಗೂ ಕೂಡ ಕಲಿಕೆ ಅನ್ನೋದು ನಿರಂತರವಾಗಿರುತ್ತೆ. ಹಾಗಾಗಿ ಸರಸ್ವತಿ ದೇವಿಯನ್ನು ಮೊದಲು ನಾವು ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು. ಹಾಗಾಗಿ ನಾಳೆ ತಪ್ಪದೇನೆ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾವು ತಿಳುವಳಿಕೆ ಅನ್ನೋದು ತುಂಬಾ ಮುಖ್ಯ. ನಾವು ಎಲ್ಲ ವಿಷಯವನ್ನು, ಜ್ಞಾನವನ್ನು ಹೆಚ್ಚೆಚ್ಚು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಕೇಳಿಕೊಂಡು ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಕಾಳರಾತ್ರಿ ದೇವಿಗೆ ಸಂಬಂಧಪಟ್ಟ ಮಂತ್ರ ಮತ್ತು ಸರಸ್ವತಿ ದೇವಿಗೆ ಸಂಬಂಧಪಟ್ಟ ಮಂತ್ರವನ್ನು ನಾನು ಈಗ ನಿಮಗೆ ಹಾಕ್ತೀನಿ, ಅದನ್ನು ಓದ್ಕೊಳ್ಳಿ.